ನೀವೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದತ್ತ ಸಿನಿಮಾವನ್ನ ನೋಡಿರ್ತೀರಾ. ಅದರಲ್ಲಿ ದರ್ಶನ್ ತಮ್ಮ ಏರಿಯಾದ ಜನರ ಕಷ್ಟವನ್ನ ನೀಗಿಸಲು ಕಳ್ಳತನ ಮಾಡಿ ಆ ಹಣ ನೀಡಿ ಎಲ್ಲರಿಗೂ ಕೂಡ ನೆರವಾಗ್ತಿದ್ರು. ಅದೇ ಕಥೆಯನ್ನ ಹೋಲುತ್ತೆ ಈ ಆಧುನಿಕ ಕಳ್ಳನ ಸ್ಟೋರಿ. ಕಳ್ಳತನ ಮಾಡೋದು ತಪ್ಪು, ಆದ್ರೆ ಕಳ್ಳತನ ಮಾಡಿ ಸಮಾಜ ಸೇವೆ ಮಾಡೋದು ತಪ್ಪ? ಖಂಡಿತವಾಗ್ಲೂ ಇಲ್ಲ. ಇಲ್ಲೊಬ್ಬ ಸಮಾಜ ಸೇವಕ ಕಳ್ಳನ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದ್ರೆ ಈತ ತಾನು ಕದ್ದ ಹಣದಲ್ಲಿ ಎಷ್ಟೆಲ್ಲ ಸೇವೆ ನೀಡಿದ್ದಾನೆ ಗೊತ್ತಾ? ಈ ಫೋಟೋದಲ್ಲಿ ಕಾಣ್ತಿರುವ ಈತ ಬೆಂಗಳೂರಿನ ಬೇಗೂರು ನಿವಾಸಿ ಶಿವರಪ್ಪನ್. ಈತ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ರಾತ್ರಿ ಶ್ರೀಮಂತರ ಮನೆಗಳ ಬೀಗ ಒಡೆದು ಚಿನ್ನಾಭರಣ ಹಾಗೂ ಹಣವನ್ನ ದೋಚುತ್ತಿದ್ದ. ಆದ್ರೆ ಈತ ಆ ದುಡ್ಡನ್ನೆಲ್ಲ ಏನ್ ಮಾಡ್ತಿದ್ದ ಗೊತ್ತಾ? ಕದ್ದ ಹಣದಲ್ಲಿ 20ಕ್ಕೂ ಹೆಚ್ಚು ಬಡ ಮಕ್ಕಳ ಶಾಲಾ ಹಾಗೂ ಕಾಲೇಜ್ ಫೀಸ್ ಕಟ್ಟಿದ್ದಾನೆ. ಜೊತೆಗೆ ತನ್ನ ಗೆಳೆಯನಿಗೆ ಇದೇ ಹಣದಲ್ಲಿ ಆಟೋ ಕೂಡ ಕೊಡಿಸಿದ್ದಾನೆ. ಸದ್ಯ ಬ್ಯಾಡರಹಳ್ಳಿಯ ಪೊಲೀಸರು ಆರೋಪಿಗಳಾದ ಶಿವು, ಅನಿಲ್ ಹಾಗೂ ವಿವೇಕ್ರನ್ನ ಬಂಧಿಸಿದ್ದಾರೆ. ಇನ್ನು ಶಿವು ಕಳ್ಳತನದ ಹಾದಿಗೆ ಬಂದಿದ್ದು ಹೇಗೆ ಗೊತ್ತಾ? ತನ್ನ ಕುಟುಂಬದಲ್ಲಾದ ಕಲಹದಿಂದ ಶಿವು ಆತ್ಮಹತ್ಯೆಗೆ ಯತ್ನ ಮಾಡಿದ್ನಂತೆ. ಆಗ ಆತನಿಗೆ ತಮ್ಮ ಬಡಾವಣೆಯ ಕೆಲ ಶಾಲಾ ಕಾಲೇಜು ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಲು ಹಣವಿಲ್ಲದೆ ಪರದಾಡ್ತಿರೋದು ಗೊತ್ತಾಗುತ್ತೆ. ಆ ಶುಲ್ಕ ಕಟ್ಟಲು ಶಿವು ಕಳ್ಳತನದ ಹಾದಿ ಹಿಡಿದಂತೆ. ಅದೇನೇ ಇರ್ಲಿ, ಕಳ್ಳತನ ಮಾಡೋದು ತಪ್ಪು, ಇನ್ನಾದ್ರೂ ಕೂಡ ಒಳ್ಳೆ ರೀತಿ ಹಣ ಸಂಪಾದನೆ ಮಾಡೋಲಿ ಅನ್ನೋದಷ್ಟೇ